ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಬ್ರಹ್ಮಾಂಡ ಅನ್ನೋದು ಕೌತುಕಗಳ ಆಗರ. ನಮಗಿನ್ನೂ ಕೂಡ ಸೌರಮಂಡಲದ ಆಚೆಗೆ ಏನಿದೆ ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಇದುವರೆಗೆ ಕೇವಲ 2 ವ್ಯೋಮನೌಕೆಗಳು ಮಾತ್ರ ಈ ಸೌರಮಂಡಲವನ್ನ ದಾಟಿವೆ. ಹಾಗಂತ ಬ್ರಹ್ಮಾಂಡವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನಗಳು, ಅದರ ಬಗ್ಗೆ ಕುತೂಹಲ ನಮ್ಮ ವಿಜ್ಞಾನಿಗಳಲ್ಲಿ ವಿಪರೀತವಾಗೇ ಇದೆ. ಅದಕ್ಕಾಗಿ ಒಂದಷ್ಟು ಟೆಲಿಸ್ಕೋಪ್ಗಳನ್ನು ಕಳುಹಿಸಿ ಈ ಬ್ರಹ್ಮಾಂಡ ಎಷ್ಟು ದೊಡ್ಡದು ಅನ್ನೋದನ್ನ ತಿಳಿಯೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಕಳುಹಿಸಿಕೊಡ್ತಾ ಇರೋ ಒಂದೊಂದು ಚಿತ್ರ ಕೂಡ ಬ್ರಹ್ಮಾಂಡದ ಬಗ್ಗೆ ನಮಗಿರೋ ಅಭಿಪ್ರಾಯಗಳನ್ನು ಬದಲಿಸ್ತಾ ಇದೆ. ಇಂಥ ಬ್ರಹ್ಮಾಂಡದಲ್ಲಿ ವಿಜ್ಞಾನಿಗಳ ಕಣ್ಣಿಗೆ ಇವತ್ತಿಗೂ ಕೂಡ ದೊಡ್ಡ ರಹಸ್ಯವಾಗಿ, ಬಗೆಹರಿಯದ ಮಿಸ್ಟರಿಯಾಗಿ, ಸದಾ ಕುತೂಹಲದ ಕಣಜವಾಗಿ ಕಾಡ್ತಾ ಇರೋದು ಕಪ್ಪು ರಂಧ್ರ. ಈ ಬ್ಲಾಕ್ ಹೋಲ್ ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಅಧ್ಯಯನಗಳು ನಡೆದಿವೆ. ಆದರೂ ಕೂಡ ಅದನ್ನು ಹುಡುಕ್ತಾ ಹೋದಷ್ಟು ಅದು ರಹಸ್ಯಮಯ ಆಗ್ತಲೇ ಹೋಗ್ತಾ ಇದೆ. ಈ ಬ್ಲಾಕ್ ಹೋಲ್ ಅನ್ನೋದು ಬ್ರಹ್ಮಾಂಡದಲ್ಲಿರೋ ಅತಿ ಶಕ್ತಿಶಾಲಿ ಜಾಗ ಅಂತ ಇದುವರೆಗೆ ನಾವು ಭಾವಿಸಿದ್ದೀವಿ. ಯಾಕೆಂದರೆ ಅದಕ್ಕಿಂತಲೂ ಹೆಚ್ಚು ಶಕ್ತಿಶಾಲಿಯಾದ ಮತ್ತೊಂದು ಪ್ರದೇಶವಾಗಲಿ, ಕಾಯವಾಗಲಿ ಮಾನವನ ಕಣ್ಣಿಗೆ ಇದುವರೆಗೆ ಬಿದ್ದಿಲ್ಲ. ಹೀಗಾಗಿ ಇದಕ್ಕಿಂತ ಶಕ್ತಿಶಾಲಿಯಾದದ್ದು ಬೇರೆ ಸಿಗೋವರೆಗೆ ಕಪ್ಪು ರಂಧ್ರದ ಶಕ್ತಿನೇ ಅತ್ಯಧಿಕ ಅಂತ ನಾವು ಭಾವಿಸಬೇಕಾಗತ್ತೆ. ಈ ಬ್ಲಾಕ್ ಹೋಲುಗಳು ತಮ್ಮ ಬಳಿಗೆ ಬಂದ ಬೃಹತ್ ಕಾಯಗಳನ್ನು ನುಂಗಿಬಿಡುತ್ತವೆ. ಇಲ್ಲಿನ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ಕೆಲಸ ಮಾಡೋದಿಲ್ಲ. ಇದು ನಮಗೆ ಇದುವರೆಗೆ ವಿಜ್ಞಾನಿಗಳು ಹೇಳಿರೋ ವಿಷಯ. ಆದರೆ ಈ ಕಪ್ಪು ರಂಧ್ರದ ಕಡೆಗೆ ಆಕರ್ಷಿತಗೊಂಡು ಇದರಲ್ಲಿ ಲೀನವಾಗುವ ಕಾಯಗಳು ಏನಾಗತ್ವೆ, ಎಲ್ಲಿಗೆ ಹೋಗುತ್ತವೆ, ಈ ಕುತೂಹಲಕ್ಕೆ ಕೂಡ ಉತ್ತರವನ್ನು ಹುಡುಕುವ ಸಣ್ಣ ಪ್ರಯತ್ನವೊಂದು ನಾಸಾದ ಕಡೆಯಿಂದ ಆಗ್ತಾ ಇದೆ ಮತ್ತು ಅದಕ್ಕೆ ಸಂಬಂಧಪಟ್ಟ ವಿಡಿಯೋವೊಂದನ್ನು ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ. ಹಾಗಂತ ಇಲ್ಲಿ ಕ್ಯಾಮರಾನ ಕಪ್ಪು ರಂಧ್ರದ ಒಳಗೆ ಕಳುಹಿಸಿ ಈ ವಿಡಿಯೋ ಮಾಡೋದಕ್ಕೆ ಹೋಗಿಲ್ಲ. ಬದಲಾಗಿ ಕಂಪ್ಯೂಟರ್ಗಳನ್ನು ಬಳಸಿ ಇದನ್ನು ಕ್ರಿಯೇಟ್ ಮಾಡಿದ್ದಾರೆ. ಹಾಗಾದರೆ ಜಗತ್ತಿನ ಬಾಹ್ಯಾಕಾಶಾಸಕ್ತರ ಗಮನವನ್ನು ವಿಪರೀತವಾಗಿ ಸೆಳೀತಾ ಇರುವ ಆ ವಿಡಿಯೋದಲ್ಲಿ ಏನಿದೆ? ಕಪ್ಪು ರಂಧ್ರದ ಬಗ್ಗೆ ನಾಸಾ ಹೊರಹಾಕ್ತಾ ಇರೋ ಮಾಹಿತಿ ಏನು? ಒಂದು ವೇಳೆ ಮನುಷ್ಯ ಕಪ್ಪು ರಂಧ್ರಕ್ಕೇನಾದರೂ ಬಿದ್ದುಬಿಟ್ರೆ ಏನಾಗ್ತಾನೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಮನುಷ್ಯನ ಕುತೂಹಲಕ್ಕೆ ಎಣೆ ಅನ್ನೋದೇ ಇಲ್ಲ. ಈ ಕುತೂಹಲವೇ ನಮಗೆ ಸಾಕಷ್ಟು ವಿಷಯಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ, ತಿಳ್ಕೊಳ್ಳೋದಕ್ಕೆ ಕಾರಣ ಆಗ್ತಾ ಇದೆ. ಈಗ ನಾಸಾ ಸೂಪರ್ ಕಂಪ್ಯೂಟರ್ಗಳನ್ನು ಬಳಸಿ ಕಪ್ಪು ರಂಧ್ರದ ಬಗ್ಗೆ ಒಂದು ವಿಡಿಯೋನ ಸಿದ್ಧಪಡಿಸಿದೆ. ಈ ಕಪ್ಪು ರಂಧ್ರ ಅಂದರೆ ಏನು ಅನ್ನೋ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಮಾಹಿತಿಯನ್ನು ಕೊಟ್ಟುಬಿಟ್ಟು ಆ ನಂತರ ನಾಸಾದ ವಿಡಿಯೋ ಹತ್ತಿರಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಗೆಳೆಯರೆ, ಬ್ರಹ್ಮಾಂಡದ ಬಹುದೊಡ್ಡ ರಹಸ್ಯಗಳ ಪೈಕಿ ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿರೋದು ಈ ಕಪ್ಪು ರಂಧ್ರ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋ ಹಾಗೆ ಈ ಬ್ರಹ್ಮಾಂಡದಲ್ಲಿ ಸೃಷ್ಟಿಯಾದ ಪ್ರತಿ ವಸ್ತುವಿಗೂ ಕೂಡ ಒಂದು ಅಂತ್ಯ ಅನ್ನೋದು ಇದ್ದೇ ಇರುತ್ತೆ. ಜಾತಸ್ಯ ಮರಣಂ ಧ್ರುವಂ. ಅದು ನಕ್ಷತ್ರಗಳಿಗೆ, ಗ್ರಹಗಳಿಗೆ ಕೂಡ ಅನ್ವಯ ಆಗತ್ತೆ. ಈ ಆಕಾಶದಲ್ಲಿ ನಾವು ನಕ್ಷತ್ರಗಳನ್ನು ನೋಡ್ತೀವಲ್ವಾ, ಅವು ತಮ್ಮ ಆಯಸ್ಸು ಮುಗಿದ ಮೇಲೆ ತಮ್ಮ ಗಾತ್ರಕ್ಕಿಂತ ಹೆಚ್ಚಿನ ಗಾತ್ರವನ್ನು ಪಡ್ಕೊಳ್ತಾ ಹೋಗುತ್ತವೆ. ಆ ನಂತರ ಕೆಂಪು ಬಣ್ಣಕ್ಕೆ ತಿರುಗುತ್ತವೆ, ತಮ್ಮ ಹೊರ ಕವಚವನ್ನು ಕಳಚುತ್ತಾ ಹೋಗುತ್ತವೆ ಅಥವಾ ಅವು ಸ್ಫೋಟಗೊಳ್ಳುತ್ತವೆ. ಈ ಹಂತದಲ್ಲಿ ನಕ್ಷತ್ರಗಳು ಸಣ್ಣ ಸಣ್ಣ ಕಣಗಳಾಗಿ ಉದುರಿ ನಾಶ ಹೊಂದುತ್ತವೆ. ಆದರೆ ಇನ್ನು ಕೆಲ ನಕ್ಷತ್ರಗಳು ಸಂಪೂರ್ಣವಾಗಿ ನಾಶ ಆಗೋದಿಲ್ಲ. ಅವು ನ್ಯೂಟ್ರಾನ್ ನಕ್ಷತ್ರಗಳಾಗಿ ಉಳ್ಕೊಂಡು ಬಿಡುತ್ತವೆ. ಈ ನ್ಯೂಟ್ರಾನ್ ನಕ್ಷತ್ರಗಳೇ ತಮ್ಮಲ್ಲಿನ ಅಗಾಧ ಗುರುತ್ವಾಕರ್ಷಣ ಶಕ್ತಿಯಿಂದ ಕಪ್ಪು ರಂಧ್ರಗಳಾಗಿ ಬದಲಾಗುತ್ತವೆ ಹಾಗೂ ಅವು ತಮ್ಮ ಬಳಿ ಬಂದ ಪ್ರತಿಯೊಂದು ವಸ್ತುವನ್ನ ತಮ್ಮತ್ತ ಸೆಳಿತಾ ತಮ್ಮ ಶಕ್ತಿಯನ್ನ ಹೆಚ್ಚಿಸ್ಕೊಳ್ತಾ ಹೋಗುತ್ತವೆ. ಹೀಗೆ ಅಲ್ಲಿನ ಮಾಸ್ ಹೆಚ್ಚಾದಂತೆಲ್ಲ ಅದರ ಗುರುತ್ವಾಕರ್ಷಣ ಶಕ್ತಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ತನಗಿಂತ ಕಡಿಮೆ ಗುರುತ್ವ ಬಲವನ್ನ ಹಾಗೂ ಬೆಳಕಿಗಿಂತಲೂ ಕಡಿಮೆ ವೇಗವನ್ನ ಹೊಂದಿದ ಪ್ರತಿಯೊಂದು ವಸ್ತುವನ್ನ ಕೂಡ ಈ ಬ್ಲಾಕ್ ಹೋಲ್ ತನ್ನಲ್ಲಿ ಲೀನ ಮಾಡ್ಕೊಳ್ತಾ ಅವೆಲ್ಲವನ್ನ ತಿಂದು ತೇಗ್ತಾ ಇದು ಶಕ್ತಿಶಾಲಿ ಆಗ್ತಾ ಹೋಗುತ್ತೆ. ಹೀಗಾಗಿ ಬ್ಲಾಕ್ ಹೋಲ್ನ ಗುರುತ್ವಕ್ಕೆ ಸಿಕ್ಕ ಯಾವ ವಸ್ತು ಕೂಡ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗುವುದಿಲ್ಲ ಅಂತ ಹೇಳ್ತಾರೆ. ಇನ್ನು ನಿಮಗೆ ಗೊತ್ತಲ್ಲ, ಯಾವುದೇ ವಸ್ತುವಿನ ತೂಕ ಅನ್ನೋದು ನಿರ್ಧಾರ ಆಗೋದು ಗುರುತ್ವ ಬಲದ ಕಾರಣದಿಂದ. ಅಂದ್ರೆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯಿಂದ ಇಲ್ಲಿ 90 kg ತೂಗುವ ವಸ್ತು ಚಂದ್ರನ ಮೇಲೆ ತನ್ನ ತೂಕವನ್ನು ಕಳ್ಕೊಂಡು 15 kg ಅಷ್ಟಾಗುತ್ತೆ. ಯಾಕೆಂದ್ರೆ ಚಂದ್ರನಿಗೆ ಭೂಮಿಯಷ್ಟು ಗುರುತ್ವಾಕರ್ಷಣ ಶಕ್ತಿ ಇಲ್ಲ. ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯಲ್ಲಿ ಚಂದ್ರ ಕೇವಲ 1/6 ಮಾತ್ರ ಗುರುತ್ವಾಕರ್ಷಣ ಶಕ್ತಿಯನ್ನು ಹೊಂದಿರೋದ್ರಿಂದ ಅಲ್ಲಿ ಯಾವುದೇ ವಸ್ತುವಿನ ತೂಕ ಭೂಮಿಯ ತೂಕಕ್ಕಿಂತ 1/6 ಕಡಿಮೆ ಆಗುತ್ತೆ. ಹಾಗೆ ಈ ಕಪ್ಪು ರಂಧ್ರಕ್ಕೆ ವಿಪರೀತ ಗುರುತ್ವಾಕರ್ಷಣ ಶಕ್ತಿ ಇರೋದ್ರಿಂದ ಇಲ್ಲಿ ಸಣ್ಣ ಕಲ್ಲು ಕೂಡ ಕೋಟ್ಯಂತರ ಟನ್ ಭಾರ ತಗೋದಕ್ಕೆ ಶುರು ಆಗುತ್ತೆ. ಈ ಕಪ್ಪು ರಂಧ್ರದ ಒಳಗಿರುವ ಒಂದು ಚೆಂಡಿನಷ್ಟು ಗಾತ್ರದ ಕಲ್ಲು ಕೂಡ ನಮ್ಮ ಇಡೀ ಭೂಮಿಯ ಭಾರವನ್ನ ಹೊಂದಿರುತ್ತೆ ಅಂದ್ರೆ ನೀವು ಅಚ್ಚರಿ ಪಡಬೇಕಿಲ್ಲ. ಇನ್ನು ಈ ಕಪ್ಪು ರಂಧ್ರದ ಗುರುತ್ವಕ್ಕೆ ಸಿಕ್ಕರೆ ನಮ್ಮ ಸೂರ್ಯ ಕೂಡ ಖಲಾಸ್ ಆಗಿಬಿಡ್ತಾನೆ. ಹೀಗಿರುವಾಗ ಬೇರೆ ನಕ್ಷತ್ರಗಳು, ಗ್ರಹಗಳು, ಉಲ್ಕೆಗಳು ಇವು ತನ್ನ ಬಳಿ ಸುಳಿದ್ರೆ ಕಪ್ಪು ರಂಧ್ರ ನುಂಗದೆ ಸುಮ್ಮನೆ ಬಿಟ್ಟಿತೆ. ಇಂಥ ಕಪ್ಪು ರಂಧ್ರಗಳು ಈ ಬ್ರಹ್ಮಾಂಡದಲ್ಲಿ ಎಷ್ಟಿವೆ ಅನ್ನೋದು ಖಚಿತವಾಗಿ ಗೊತ್ತಾಗಿಲ್ಲ.
ಆದರೆ ಈಗಾಗಲೇ ಗುರುತಿಸಿಕೊಂಡಿರುವ 4 ಬ್ಲ್ಯಾಕ್ ಹೋಲ್ಗಳು ನಮ್ಮ ಗ್ಯಾಲಕ್ಸಿಲಿವೆ. ಸೈಗುನಸ್ ಸ್ಯಾಜಿಟೇರಿಯಸ್ ನಂತಹ ಕಪ್ಪು ರಂಧ್ರಗಳು ನಮಗೆ ಹತ್ತಿರದಲ್ಲಿರುವ ಕಪ್ಪು ರಂಧ್ರಗಳು ಅಂತ ಕರೆಸ್ಕೊಳ್ಳುತ್ತವೆ. ಇಷ್ಟು ಮಾಹಿತಿ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿರಬಹುದು. ಆದರೆ ಈ ಕಪ್ಪು ರಂಧ್ರಗಳ ಒಳಗೆ ಹೋದವರು ಏನಾಗ್ತಾರೆ? ಈ ಪ್ರಶ್ನೆಗೆ ಮಾತ್ರ ಇದುವರೆಗೆ ಸರಿಯಾದ ಉತ್ತರ ಸಿಕ್ಕಿಲ್ಲ. ಹೇಳಿರೆ, ಈ ಕಪ್ಪು ರಂಧ್ರಗಳ ಬಗ್ಗೆ ಮನುಷ್ಯ ಇವತ್ತು ನಿನ್ನೆಯಿಂದ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ನಮ್ಮ ಪುರಾಣಗಳಲ್ಲಿ, ಗ್ರೀಕ್ ಕಥೆಗಳಲ್ಲಿ ಇವುಗಳ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಸಿಗುತ್ತವೆ. ಗ್ರೀಕರ ಕಲ್ಪನೆಯಂತೆ ಕಪ್ಪು ರಂಧ್ರದ ಒಳಗೆ ಬಿದ್ದರೆ ಮನುಷ್ಯ ಅಲ್ಲಿಂದ ಇನ್ನೂ ಒಂದು ಬ್ರಹ್ಮಾಂಡವನ್ನು ತಲುಪ್ತಾನಂತೆ. ಇದು ಗ್ರೀಕರ ಕಥೆಗಳಲ್ಲಿ ಬರುವ ಕಲ್ಪನೆ. ಹಾಗೆಯೇ ಒಂದಷ್ಟು ಸಂಶೋಧಕರು ಹೇಳೋ ಹಾಗೆ ಕಪ್ಪು ರಂಧ್ರದ ಒಳಗೆ ಹೋದವರು ನೀರಿನ ಸುಳಿಯೊಳಗೆ ಸಿಕ್ಕವರಂತೆ ಹೋಗ್ತಾ ಹೋಗ್ತಾ ದಾರದ ರೀತಿ ಆಗಿಬಿಡ್ತಾರಂತೆ. ಅಲ್ಲದೆ ಅವರ ಪ್ರಯಾಣ ವರ್ಷಗಳವರೆಗೆ ನಿಲ್ಲೋದೇ ಇಲ್ವಂತೆ. ಯಾಕೆಂದ್ರೆ ಕಪ್ಪು ರಂಧ್ರ ಅನ್ನೋದು ಅಷ್ಟೊಂದು ದೊಡ್ಡದಾಗಿರುತ್ತಂತೆ. ಇನ್ನು ಇತ್ತೀಚೆಗೆ ಇಂಟರ್ಸ್ಟೆಲ್ಲರ್ ಅನ್ನೋ ಹಾಲಿವುಡ್ ಮೂವಿ ಬಂತು. ಆ ಸಿನಿಮಾದಲ್ಲಿ ಕಪ್ಪು ರಂಧ್ರದ ಉಲ್ಲೇಖ ಕೂಡ ಬರುತ್ತೆ. ಆ ಸಿನಿಮಾಗೆ ಎಷ್ಟು ಖರ್ಚಾಗಿತ್ತು ಅಂದ್ರೆ ಸಿನಿಮಾ ಬಜೆಟ್ಗಿಂತಲೂ ಕಡಿಮೆ ಖರ್ಚಲ್ಲಿ ನಮ್ಮ ಭಾರತದ 3ನೇ ಚಂದ್ರಯಾನನೇ ಮುಗಿದು ಹೋಯ್ತು. ಅಷ್ಟು ಹಣವನ್ನ ಖರ್ಚು ಮಾಡಿ ನಿರ್ಮಾಣ ಮಾಡಿದ ಚಿತ್ರ ಇಂಟರ್ಸ್ಟೆಲ್ಲರ್. ಅಂದ್ರೆ ಕಪ್ಪು ರಂಧ್ರದ ಬಗ್ಗೆ ನಮಗೆ ಎಷ್ಟು ಕುತೂಹಲ ಇದೆ ಅನ್ನೋದನ್ನ ಒಂದ್ಸರಿ ಯೋಚನೆ ಮಾಡಿ. ಈ ಕುತೂಹಲ ಇದೆಯಲ್ಲ, ಅದಕ್ಕೆ ವೈಜ್ಞಾನಿಕ ಉತ್ತರವನ್ನು ಹುಡುಕೋ ಪ್ರಯತ್ನವನ್ನು ನಾಸಾ ಮಾಡಿದೆ. 16 ವರ್ಷಗಳ ಕಾಲ ತಲೆ ಕೆಡಿಸ್ಕೊಂಡು ಮಾಡಿದ ಸಂಶೋಧನೆಯನ್ನ ಸೂಪರ್ ಕಂಪ್ಯೂಟರ್ಗಳ ಮೂಲಕ ಕ್ರಿಯೇಟ್ ಮಾಡಿ ಬ್ಲ್ಯಾಕ್ ಹೋಲ್ನ ಕಲ್ಪನೆ ಹೀಗಿರಬಹುದು ಅಂತ ಆ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅದರ ಝಲಕ್ ಇಲ್ಲಿದೆ ನೋಡಿ. ಗೆಳೆಯರೆ, ಇದು ಕಪ್ಪು ರಂಧ್ರ. ಇದರ ಸುತ್ತ ಅನಿಲಗಳಿಂದ ಕೂಡಿದ ವಸ್ತುಗಳು ತಿರುಗುತ್ತಾ ಇರುತ್ತವೆ. ಹೇಗೆ ನಮ್ಮ ಗುರು ಮತ್ತು ಶನಿಯ ಸುತ್ತ ಬಳೆಯಾಕಾರದಲ್ಲಿ ಅನಿಲಗಳು, ಆಕಾಶಕಾಯಗಳು ಸುತ್ತುತ್ತಾ ಇರುತ್ತವೋ, ಅದೇ ಥರ ಈ ಬ್ಲ್ಯಾಕ್ ಹೋಲ್ನ ಸುತ್ತ ಕೂಡ ಅಂಥದ್ದೇ ಒಂದು ಪ್ರದೇಶ ಕಂಡು ಬರುತ್ತೆ. ಅದು ಬ್ಲ್ಯಾಕ್ ಹೋಲ್ನಲ್ಲಿ ತಿರುಗುವ ವೇಗಕ್ಕೆ ಬೆಂಕಿಯ ಚಕ್ರದಂತೆ ಕಾಣುತ್ತೆ. ಇದು ಬೆಳಕಿನ ಕಿರಣಗಳಿಂದ ಉಂಟಾದಂಥ ಪ್ರದೇಶ. ಇಲ್ಲಿ ಬೆಳಕು ಕಪ್ಪು ರಂಧ್ರದ ಗುರುತ್ವವನ್ನು ಮೀರಿ ಹೊರ ಹೋಗೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ. ಆದರೆ ಅದು ಸಾಧ್ಯ ಆಗೋದಿಲ್ಲ. ಈ ಹಂತದಲ್ಲಿ 1-2 ಬಾರಿ ಅದು ಕಪ್ಪು ರಂಧ್ರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತಲ್ಲ, ಆಗ ಈ ರೀತಿಯ ರಿಂಗ್ ಒಂದು ಉಂಟಾಗತ್ತೆ ಅಂತ ಹೇಳ್ತಾರೆ. ಇನ್ನು ಈ ಫೈರ್ ರಿಂಗ್ ಅನ್ನ ದಾಟಿ ಕಪ್ಪು ರಂಧ್ರದ ಒಳಗೆ ಹೋದ್ರೆ ಅಲ್ಲಿ ಬರೀ ಕತ್ತಲು. ಅಲ್ಲಿ ಬೆಳಕಿಗೆ ಕೂಡ ಕಪ್ಪು ರಂಧ್ರವನ್ನು ದಾಟಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಈ ಇಡೀ ಪ್ರದೇಶ ಸಂಪೂರ್ಣ ಕತ್ತಲಿನಿಂದ ಆವರಿಸಿರುತ್ತೆ. ಹಾಗೆ ನೋಡಿದ್ರೆ ಮನುಷ್ಯ ಈ ಕಪ್ಪು ರಂಧ್ರದ ಹಿಡಿತಕ್ಕೆ ಸಿಕ್ಕಿದ್ದೇ ಆದರೆ ಮುಂದೇನಾಗಬಹುದು ಅನ್ನೋದನ್ನ ಯೋಚಿಸೋದಿಕ್ಕೂ ಮುನ್ನವೇ ಅವನು ಸಾವಿನ ಮನೆಯನ್ನ ಸೇರಿಬಿಟ್ಟಿರ್ತಾನೆ. ಅಲ್ಲಿನ ಬಿಸಿಗೆ ಮನುಷ್ಯನ ದೇಹ ಸುಟ್ಟು ಹೋಗಬಹುದು. ಅಲ್ಲಿನ ಗುರುತ್ವಾಕರ್ಷಣ ಶಕ್ತಿಯ ಕಾರಣದಿಂದ ಮನುಷ್ಯ ಅತ್ಯಂತ ವೇಗವಾಗಿ ಕಪ್ಪು ರಂಧ್ರದ ಒಳಕ್ಕೆ ಹೋಗೋದ್ರಿಂದ ಅವನ ದೇಹನೇ ಛಿದ್ರವಾಗಿ ಅದು ಕಣಗಳಾಗಿ ಬದಲಾಗಿ ಬಿಡಬಹುದು. ಅಷ್ಟೊಂದು ಶಕ್ತಿ ಕಪ್ಪು ರಂಧ್ರದಲ್ಲಿರುತ್ತೆ. ಸೊ ಇಲ್ಲಿ ನಾಸಾದ ವಿಜ್ಞಾನಿಗಳ ತಂಡ ಸೃಷ್ಟಿ ಮಾಡಿರುವ ಸಿಮ್ಯುಲೇಟರ್ ಅಲ್ಲಿ ಕ್ಯಾಮರಾನ ಬಳಸಿ ಈ ಚಿತ್ರಣವನ್ನು ನಮಗೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ ಕ್ಯಾಮರಾ ಕಪ್ಪು ರಂಧ್ರವನ್ನು ಪ್ರವೇಶಿಸಿದ ನಂತರ ಅದು ಒಂದಷ್ಟು ಕಾಲ ಅಲ್ಲೇ ಸುತ್ತುತ್ತೆ. ಆದರೆ ಅದು ಯಾವಾಗ ಈವೆಂಟ್ ಹಾರಿಜನ್ ಪ್ರದೇಶವನ್ನ ತಲುಪುತ್ತೋ ಅಲ್ಲಿಗೆ ಎಲ್ಲವೂ ಮುಗೀತು ಅಂತ ಅರ್ಥ. ಇಲ್ಲಿ ಈವೆಂಟ್ ಹಾರಿಜನ್ ಅಂದ್ರೆ ಈ ಕೋರ್ ಏರಿಯಾ ಅಂತೀವಲ್ಲ, ಆ ಥರದ ಪ್ರದೇಶ. ಅಲ್ಲಿಗೆ ಹೋದ ಯಾವುದೇ ವಸ್ತು ಕಪ್ಪು ರಂಧ್ರದ ಗುರುತ್ವಾಕರ್ಷಣ ಶಕ್ತಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅನ್ನೋ ಥರದ ಪ್ರದೇಶ ಅದು. ಅದರಲ್ಲೂ ಈ ಕಪ್ಪು ರಂಧ್ರದ ಸೆಳೆತಕ್ಕೆ ಸಿಕ್ಕಿದ ಮೇಲೆ ಅದು ಎಂಥದ್ದೇ ವಸ್ತು ಆಗಿದ್ರೂ ಕೂಡ ಅಲ್ಲಿ ನಾಶ ಆಗಲೇಬೇಕು. ಸೊ ಈ ಈವೆಂಟ್ ಹಾರಿಜನ್ ಅನ್ನ ನೋ ರಿಟರ್ನ್ ಏರಿಯಾ ಅಂತ ಕರೀತಾರೆ. ಅಲ್ಲಿ ಎಲ್ಲವೂ ಶೂನ್ಯ. ಆದರೆ ಆ ಶೂನ್ಯದ ಒಳಗೆ ಸೇರಿದ ನಂತರ ಏನಾಗುತ್ತೆ ಅನ್ನೋದನ್ನ ಕಂಡು ಹಿಡಿಯೋದಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ. ಶೂನ್ಯ ಅಂದ್ರೆ ಏನೂ ಇಲ್ಲ ಅಂತಲ್ಲ, ಏನಿದೆ ಅನ್ನೋದು ಗೊತ್ತಿಲ್ಲದ ಶೂನ್ಯ ಅದು. ಗೆಳೆಯರೆ, ಈಗ ನಾಸಾ ಇಷ್ಟೆಲ್ಲ ಸಂಶೋಧನೆಯನ್ನು ಮಾಡಿದನ್ನ ಕ್ರಿಯೇಟ್ ಮಾಡಿದೆಯಲ್ಲ, ಇದು ಕೂಡ ಅಂತಿಮ ಸತ್ಯ ಏನಲ್ಲ. ಇಲ್ಲೂ ಸಾಕಷ್ಟು ಅನುಮಾನಗಳು, ಪ್ರಶ್ನೆಗಳು ಎಲ್ಲ ಹಾಗೆ ಉಳ್ಕೊಂಡು ಬಿಡುತ್ತವೆ. ಇಲ್ಲಿ ನಾಸಾ ಕೊಡ್ತಾ ಇರೋ ಮಾಹಿತಿಯಲ್ಲಿ ಕೂಡ ನೋ ರಿಟರ್ನ್ ಝೋನ್ ವರೆಗೆ ಮಾತ್ರ ಮಾಹಿತಿ ಸಿಗ್ತಾ ಇದೆ. ಆ ನಂತರ ಏನಾಗುತ್ತೆ ಅದನ್ನ ಪತ್ತೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಆಗಿಲ್ಲ. ಕಪ್ಪು ರಂಧ್ರದ ಕೋರ್ ಏರಿಯಾಗೆ ಹೋದ ನಂತರ ಏನಾಗುತ್ತೆ ಅನ್ನೋ ಪ್ರಶ್ನೆ ಮನುಷ್ಯನ ಸಾವಿನ ನಂತರ ಏನಾಗುತ್ತೆ ಅನ್ನೋ ಪ್ರಶ್ನೆಯಷ್ಟೇ ನಿಗೂಢ. ಯಾಕೆಂದ್ರೆ ಸಾವಿನ ನಂತರ ನಾವು ಎಲ್ಲಿಗೆ ಹೋಗ್ತೀವಿ, ಅಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗಬೇಕು ಅಂದ್ರೆ ನಾವು ಸಾಯಬೇಕು. ಸತ್ತ ನಂತರ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಾದರೂ ಕೂಡ ಅದನ್ನು ಬೇರೆಯವರಿಗೆ ಹೇಳೋದಕ್ಕೆ ಹೇಗೆ ಸಾಧ್ಯ? ನಾವು ಬದುಕೇ ಇರೋದಿಲ್ವಲ್ಲ. ಸೊ ಕಪ್ಪು ರಂಧ್ರದಲ್ಲಿ ಕೂಡ ಈ ನೋ ರಿಟರ್ನ್ ಝೋನ್ ನಲ್ಲಿ ಏನಿದೆ ಅನ್ನೋದು ಗೊತ್ತಾಗಬೇಕು ಅಂದ್ರೆ ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋದ ಮೇಲೆ ವಾಪಸ್ಸು ಬರೋದಿಲ್ಲ. ಹೀಗಾಗಿ ಅಲ್ಲಿ ಏನಿದೆ ಅನ್ನೋದು ಗೊತ್ತಾಗೋದಿಲ್ಲ. ಇದು ರಹಸ್ಯವಾಗಿ ಉಳ್ಕೊಳ್ಳೋದಕ್ಕೆ ಕಾರಣ. ಹೀಗಾಗಿ ಈ ರಹಸ್ಯ ಇವತ್ತಿಗೂ ರಹಸ್ಯವಾಗಿ ಉಳ್ಕೊಂಡು ಬಿಟ್ಟಿದೆ. ಅದರ ಬಗ್ಗೆ ಏನೇ ವಿಜ್ಞಾನಿಗಳು ಹೇಳಿದ್ರು ಅದು ಅಭಿಪ್ರಾಯ ಅನ್ನಿಸ್ಕೋಬಹುದೇ ಹೊರತು ಅಂತಿಮ ಸತ್ಯ ಅಂತೂ ಆಗ್ಲಾರ್ದು.
ಗೆಳೆಯರೆ, ಈ ಬ್ರಹ್ಮಾಂಡದ ಬಗ್ಗೆ ವಿಜ್ಞಾನಿಗಳು ಸಂಶೋಧನೆ ಮಾಡ್ತಾ ಇದ್ದಾರಲ್ಲ, ಇದನ್ನೇ ನಮ್ಮ ಪೂರ್ವಜರು ತಮ್ಮ ಆಧ್ಯಾತ್ಮಿಕ ಅನುಭವ ಮತ್ತು ನಿರಂತರ ಸಂಶೋಧನೆಗಳ ಮೂಲಕ ನಮಗೆ ತಿಳಿಸಿಕೊಡೋ ಪ್ರಯತ್ನವನ್ನ ಈ ಹಿಂದಿನಿಂದಲೂ ಮಾಡ್ತಾ ಬರ್ತಾ ಇದ್ದಾರೆ. ಇವತ್ತಿನ ವಿಜ್ಞಾನಿಗಳು ಹೇಳುವ ಮಲ್ಟಿ ಯೂನಿವರ್ಸ್ ಬಗ್ಗೆ ನಮ್ಮ ಪುರಾಣಗಳು ಕೂಡ ಹೇಳಿವೆ. ಮಹಾವಿಷ್ಣುವನ್ನ ಸ್ತುತಿಸುವಾಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳೋದುಂಟು. ಹಾಗೆ ಈ ಬ್ಲ್ಯಾಕ್ ಹೋಲ್ ಅನ್ನೋದು ಮತ್ತೊಂದು ಬ್ರಹ್ಮಾಂಡಕ್ಕಿರೋ ದಾರಿ ಅಂತ ಗ್ರೀಕರು ನಂಬುತ್ತಾರೆ. ಇನ್ನು ಜಾತಸ್ಯ ಹಿ ಧ್ರುವೋ ಮೃತ್ಯುರ್ ಧ್ರುವಂ ಜನ್ಮ ಮೃತಸ್ಯ ಚ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅಂದರೆ ಹುಟ್ಟಿದ ಪ್ರತಿಯೊಂದು ಕೂಡ ಸಾಯಲೇಬೇಕು, ಹಾಗೆ ಮರಣ ಹೊಂದಿದ ನಂತರ ಮತ್ತೊಂದು ಹೊಸ ಸೃಷ್ಟಿ ಅಂದರೆ ಮರುಹುಟ್ಟನ್ನು ಪಡಿಲೇಬೇಕು ಅನ್ನೋದು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಮಾತು. ನಮ್ಮ ವೇದ ಉಪನಿಷತ್ತುಗಳು ಕೂಡ ಜನನ ಮರಣ ಚಕ್ರದ ಬಗ್ಗೆ ಇದನ್ನೇ ಹೇಳುತ್ತವೆ. ಇನ್ನು ಇಲ್ಲಿ ಕೂಡ ನಕ್ಷತ್ರಗಳು ಗ್ರಹಗಳು ನಾಶ ಹೊಂದಿ ಬ್ಲ್ಯಾಕ್ ಹೋಲ್ನ ರಚನೆ ಆಗುತ್ತೆ. ಆ ನಂತರ ಈ ಬ್ಲ್ಯಾಕ್ ಹೋಲ್ಗೆ ಕೂಡ ಒಂದು ಅಂತ್ಯ ಅನ್ನೋದಿದೆ. ಹಾಗೆ ಈ ಬ್ರಹ್ಮಾಂಡಕ್ಕೆ ಕೂಡ ಒಂದು ಅಂತ್ಯ ಅನ್ನೋದಿದ್ದೇ ಇದೆ. ಆ ಅಂತ್ಯ ಆಗೋದು ಇದೇ ಬ್ಲ್ಯಾಕ್ ಹೋಲ್ನಿಂದ. ಇಲ್ಲಿನ ಎಲ್ಲ ಗ್ರಹಗಳು ನಕ್ಷತ್ರಗಳು ಎಲ್ಲವನ್ನ ಬ್ಲ್ಯಾಕ್ ಹೋಲ್ ನುಂಗಿದ ನಂತರ ಅದು ಕೂಡ ತನ್ನ ಕೊನೆಯ ಹಂತದಲ್ಲಿ ಒಂದು ಮಹಾಸ್ಫೋಟಕ್ಕೆ ಕಾರಣ ಆಗಬಹುದು. ಆ ಸ್ಫೋಟ ಮತ್ತೆ ಹೊಸ ಬ್ರಹ್ಮಾಂಡ, ಹೊಸ ನಕ್ಷತ್ರಗಳು, ಗ್ರಹಗಳು, ಉಲ್ಕೆಗಳು, ಉಪಗ್ರಹಗಳ ಸೃಷ್ಟಿಗೆ ಕಾರಣ ಆಗಬಹುದು ಅಂತ ವಿಜ್ಞಾನ ಜಗತ್ತು ನಂಬುತ್ತೆ. ಇಲ್ಲಿ ವಿಜ್ಞಾನಿಗಳು ಹಾಗೂ ಆಧ್ಯಾತ್ಮ ಎರಡೂ ಕೂಡ ಸೈನ್ಸ್ ಬಗ್ಗೆ ಹೇಳೋ ರೀತಿ ಬೇರೆ ಇರಬಹುದು, ಆದರೆ ಎರಡೂ ಹೇಳ್ತಾ ಇರೋದು ಒಂದೇ ವಿಷಯನೇ ಅಲ್ವೇ. ಇದು ಅರ್ಥ ಆಗಬೇಕು ಅಂದರೆ ಎರಡನ್ನೂ ಕೂಡ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮತ್ತು ಶಕ್ತಿಗಳು ನಮಗೂ ಬೇಕು ಅಷ್ಟೇ. ಇದು ಗೆಳೆಯರೆ ಬ್ಲ್ಯಾಕ್ ಹೋಲ್ ಬಗ್ಗೆ ನಾಸಾ ಹೇಳ್ತಿರೋ ಮತ್ತೊಂದು ಮಹತ್ವದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.